ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ ಆರ್.ಕೆ. ಸರ್. ನಿನ್ನೆ ತಾನೇ TET ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಕರ್ನಾಟಕ TET ವೆರಿ ಶಾರ್ಟ್ಲಿ ಎಕ್ಸಾಮ್ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಮುಂದೆ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಚಾನ್ಸ್ ಫಾರ್ ಎವ್ರಿ ಒನ್ ಓವರ್ ಆಲ್ ನಾಟ್ ಎಟ್ ಕ್ಲಿಯರ್ಡ್ KTET. ಈ ಒಂದು ಎಕ್ಸಾಮ್ 23rd ಆನ್ಲೈನ್ ಅಪ್ಲಿಕೇಶನ್ ಶುರುವಾಗುತ್ತೆ. 23rd ಅಕ್ಟೋಬರಿಂದ November 9th ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶ ಇರುತ್ತೆ. ಎಕ್ಸಾಮ್ ಬಂದು December 7th ಮಾರ್ನಿಂಗ್ ಸೆಷನಲ್ಲಿ ಪೇಪರ್ 1 ಇರುತ್ತೆ, ಆಫ್ಟರ್ನೂನ್ ಸೆಷನಲ್ಲಿ ಪೇಪರ್ 2 ಇರುತ್ತೆ. ಸೊ ಇನ್ನೂ ಯಾರೆಲ್ಲ TETನ ಕ್ಲಿಯರ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ TET ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ TETನ ಕ್ಲಿಯರ್ ಮಾಡ್ಕೊಳ್ಳಿ. ಶಾರ್ಟ್ಲಿ ಸ್ಟೇಟ್ ನೋಟಿಫಿಕೇಷನ್ ಬರ್ತಾ ಇದೆ ಟೀಚರ್ ರಿಕ್ರೂಟ್ಮೆಂಟ್ಗೆ. TGT ಇರ್ಬೋದು ಮತ್ತು PGT ಇರ್ಬೋದು. ಅದ್ರ ಜೊತೆಗೆ PU ಲೆಕ್ಚರ್ಸು ಕೂಡ ಕಾಲ್ಫರ್ ಆಗೋ ಚಾನ್ಸಸ್ ಇದೆ. ಆ PU ಲೆಕ್ಚರ್ಗೂ ಕೂಡ TETನ ಕಡ್ಡಾಯ ಮಾಡಬೇಕು ಅನ್ನೋ ನ್ಯೂಸ್ಗಳು ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಇಟ್ ಈಸ್ ಬೆಟರ್ ಟು ಕ್ವಾಲಿಫೈ TET ಎಕ್ಸಾಮಿನೇಷನ್. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಶಾರ್ಟ್ಲಿ ಅಪ್ಲೋಡ್ ಮಾಡ್ತೇನೆ ನಮ್ಮ ತೇಜ್ ಅಕಾಡೆಮಿ ಚಾನಲಲ್ಲಿ. ಅದರ ಜೊತೆಗೆ ಈ TET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಬೇಕಾದಂಥ ಕ್ಲಾಸಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಚೈಲ್ಡ್ ಪೆಡಗಾಗಿ ಇರ್ಬೋದು, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇರ್ಬೋದು, ಕನ್ನಡ ಅಥವಾ ಇಂಗ್ಲೀಷ್, ಮತ್ತು ಸಬ್ಜೆಕ್ಟ್ ವೈಸ್ ಏನು 60 ಮಾರ್ಕ್ಸ್ ಇರುತ್ತೆ ಅದಕ್ಕೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ, ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಾರ್ಟ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸ್ಟೇ ಟ್ಯೂನ್ ಟು ಅವರ್ ಚಾನಲ್ ತೇಜ್ ಅಕಾಡೆಮಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮ್.